ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಜಿಯೋ ಸಿಮ್ಮನ್ನು ಯೂಸ್ ಮಾಡ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಮತ್ತು ನಿಮಗೆ ಬೇಕಾಗಿರುವಂತಹ ವ್ಯಕ್ತಿಗಳ ಒಂದು ಕಾಲ್ ಹಿಸ್ಟ್ರಿ, ಜಿಯೋ ಸಿಮ್ಮನ್ನು ಏನು ಯೂಸ್ ಮಾಡ್ತಿದ್ದಾರಲ್ಲ ಅವರ ಒಂದು ಕಾಲ್ ಹಿಸ್ಟ್ರಿಯನ್ನು ಯಾವ ರೀತಿಯಾಗಿ ನಿಮಗೆ ಡೌನ್ಲೋಡನ್ನು ಮಾಡ್ಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಅವರು ಎಷ್ಟು ನಿಮಿಷಗಳ ಕಾಲ ಅವರು ಬೇರೆ ವ್ಯಕ್ತಿಯೊಂದಿಗೆ ಫೋನಲ್ಲಿ ಮಾತಾಡ್ತಿರ್ತಾರೆ, ಮತ್ತು ಈಗ ಕಾಲ್ ಹಿಸ್ಟ್ರಿಯನ್ನು ಯಾವ ರೀತಿ ತಗೊಬೇಕು ಮತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಂಪೂರ್ಣವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋ ಫೇಕ್ ಆಗಿರೋದಿಲ್ಲ. ನೀವು ದಯವಿಟ್ಟು ಸ್ಕಿಪ್ ಮಾಡದೆ ಎಲ್ಲಿನೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡ್ತೇನೆ ಕೊನೆ ತನಕ ನೋಡಿದರೆ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಬೇಕು ಮತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾಗಿರುವಂಥ ಕಾಲ್ ಹಿಸ್ಟ್ರಿಯನ್ನು ನೀವು ತಿಳ್ಕೊಳ್ಬೇಕಂತಂದರೆ ಆ ಒಂದು ಮಾಹಿತಿ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿಸ್ಬೇಕು ವೀಕ್ಷಕರು. ಇವಾಗ ನಿಮ್ಮ ಒಂದು ಫೋನನ್ನು ಆನ್ ಮಾಡ್ಕೊಳ್ಳಿ. ಫೋನ್ ಆನ್ ಮಾಡ್ಕೊಂಡಿದ್ದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಹತ್ರ ಜಿಯೋ ಆ್ಯಪ್ ಅಂದರೆ ಜಿಯೋ ಆ್ಯಪ್ ಇದ್ದರೆ, ಅಂದರೆ ಮೈ ಜಿಯೋ ಆ್ಯಪ್ ಇದ್ದರೆ ತೊಂದರೆ ಏನಿಲ್ಲ. ಮೈ ಜಿಯೋ ಆ್ಯಪ್ ಇಲ್ಲ ಅಂತಂದರೆ ನಿಮ್ಮ ಕಡೆ ಪ್ಲೇಸ್ಟೋರಲ್ಲಿ ಹೋಗಿ ನಾರ್ಮಲಾಗಿ ನೀವೇನು ಡೌನ್ಲೋಡ್ ಮಾಡ್ಕೊಳ್ತೀರಾ ಆ ರೀತಿಯಲ್ಲಿ ಸರ್ಚ್ ಕೊಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ನನ್ನ ಹತ್ರ ಆಲ್ರೆಡಿ ಮೈ ಜಿಯೋ ಆ್ಯಪ್ ಇದೆ. ಈ ಮೈ ಜಿಯೋ ಆ್ಯಪನ್ನು ನಾನು ಇವಾಗ ಓಪನ್ ಮಾಡ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ. ಇವಾಗ ಮೈ ಜಿಯೋ ಆ್ಯಪನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ಈಗ ನಿಮ್ಗೆ ಬೇಕಾಗಿರುವಂಥ ಒಂದು ಫೋನ್ ನಂಬರನ್ನು ಟೈಪ್ ಮಾಡಿ ಹಾಕಿ. ನಿಮಗೆ ಬೇಕಾಗಿರೋಂಥ ಫೋನ್ ನಂಬರನ್ನು ಹಾಕಿದ ತಕ್ಷಣ ಬೇಗ ಅವರು ಒ ಟಿ ಪಿ ಹೇಳಬೇಕು. ಒ ಟಿ ಪಿ ಎಷ್ಟು ನಿಮಿಷಗಳ ಕಾಲ ಇರುತ್ತೆ ಅಂದರೆ, ಇಲ್ಲಿ ನಿಮಿಷವನ್ನು ಹೊರತುಪಡಿಸಿ, ಅಂದರೆ ನಿಮಿಷಗಳನ್ನು ಕನ್ಸಿಡರ್ ಮಾಡಿರೋದಿಲ್ಲ ಇವರು, ಸೆಕೆಂಡ್ಗಳನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ಕೇವಲ 16-15 ಸೆಕೆಂಡ್ಗಳು ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗೆ ಈ ಒಂದು ಒ ಟಿ ಪಿಯನ್ನು ಅವರು ಹೇಳ್ಬೇಕಾಗುತ್ತೆ. ಯಾರಿಗೂ ಹೇಳ್ಬೇಕಾಗುತ್ತೆ ಅಂತಂದರೆ, ನೀವು ಯಾರ್ದು ನಿಮ್ಮ ಒಂದು ಫ್ರೆಂಡ್ದಾಗಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅವರ ಒಂದು ಜಿಯೋ ಸಿಮ್ ಯೂಸ್ ಮಾಡ್ತಿರ್ತಾರಲ್ಲ ಅವರ ಒಂದಿಷ್ಟು ತಿಳ್ಕೊಳ್ಬೇಕಂದ್ರೆ ಅವರ ಒಂದು ಸಿಮ್ಮಿನ ಒಂದು ಒ ಟಿ ಪಿಯನ್ನು ತಗೋಬೇಕಾಗುತ್ತೆ. ಇದೇನು ಬೇಗ ಆಗೋಗ್ಬಿಡುತ್ತೆ. ಜಸ್ಟ್ ಒಂದು 5 ಸೆಕೆಂಡೂ ಆಗಲ್ಲ, 2-3 ಸೆಕೆಂಡ್ ಅವ್ರು ಒ ಟಿ ಪಿ ಹೇಳಿದ ತಕ್ಷಣ ಇಲ್ಲಿ ಲಾಗಿನ್ ಆಗುತ್ತೆ. ನೆಕ್ಸ್ಟ್ ಅವ್ರಿಗೆ ಆ ಒಂದು ಮೆಸೇಜ್ ಬಂದಿರುವಂಥ ಒ ಟಿ ಪಿಯನ್ನು ಅವ್ರ ಫೋನಲ್ಲಿ ಬಂದಿರುತ್ತಲ್ಲ ಅದನ್ನ ಡಿಲೀಟ್ ಮಾಡಿ ಅವ್ರ ಕಡೆ ನೀವು ಫೋನನ್ನು ಕೊಡ್ಬೋದು ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತಾ ಹೋಗೋದಾದರೆ, ಇವಾಗ ಫೋನನ್ನು ಈಗ ಆಲ್ರೆಡಿ ಮೈ ಜಿಯೋ ಆ್ಯಪ್ ಈಗ ಲಾಗಿನ್ ಆಗಿದೆ ವೀಕ್ಷಕರೇ. ಇವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ, ಇವಾಗ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ಮೈ ಜಿಯೋ ಆ್ಯಪ್ನಲ್ಲಿ ಪ್ರೊಫೈಲ್ ಎಲ್ಲಿರುತ್ತೆ ಅಂದರೆ, ಇಲ್ಲಿ ಮೇಲ್ಗಡೆ ಇರುತ್ತೆ, ಅಲರ್ಟ್ ಸಿಂಬಲ್ ಕಾಣುತ್ತೆ, ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಅಲರ್ಟ್ ಸಿಂಬಲ್ ಇದೆಯಲ್ಲ, ಮತ್ತು ಅದರ ಪಕ್ಕದಲ್ಲಿ ನಿಮ್ಮ ಒಂದು ನೇಮ್ ಇದ್ದರೆ ಅದ್ರ ಸಿಲ್ಕ್ ಕೋಡ್ ಆಗಿ ಇಲ್ಲಿ ಪ್ರೊಫೈಲನ್ನು ಕನ್ವರ್ಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೊಬೈಲು ಮತ್ತು ಫೈಬರು, ಫೈನಾನ್ಸು, ಎಂಟರ್ಟೈನ್ಮೆಂಟು, ಶಾಪಿಂಗು, ಗೆಟ್ ಜಿಯೋ ಹೋಮ್ ಅಂತ ಮತ್ತು ಗೆಟ್ ಜಿಯೋ ಸಿಮ್ ಅಂತಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇವಾಗ ಫಸ್ಟ್ನೇದಲ್ಲಿ ಮೊಬೈಲ್ ಅಂತಿರುತ್ತಲ್ಲ, ಮೊಬೈಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೇಟ್ಮೆಂಟ್ ಅಂತಿರುತ್ತೆ. ಈ ಒಂದು ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 7 ಡೇಸ್ದು ಮತ್ತು 15 ಡೇಸ್ದು 30 ಡೇಸ್ದು ಒಂದು ಹಿಸ್ಟ್ರಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ ಇದೆ. ಅಂದರೆ 7 ದಿನದ ನಿಮ್ಮ ಒಂದು ಸ್ಟೇಟ್ಮೆಂಟ್, ಅಂದರೆ ಯಾರ್ದು ಲಾಗಿನ್ ಆಗಿರ್ತೀರಿ ಅವ್ರದ್ದು 7 ದಿನದ್ದು ಕೂಡ ಸಿಗುತ್ತೆ. ಇಲ್ಲಿ 15 ದಿನದ್ದು ಕೂಡ ಸಿಗುತ್ತೆ. ಇಲ್ಲಿ ಡೌನ್ಲೋಡ್ ಇಮೇಲ್ಗೆ ಏನಾರು ಬೇಕಂದರೆ ಇಲ್ಲಿ 3 ಆಪ್ಷನನ್ನು ಕೊಟ್ಟಿದ್ದಾರೆ. ಸೆಲೆಕ್ಟ್ ಆಪ್ಷನ್ ಅಂತಿರೋದು ಇಮೇಲ್ ಸ್ಟೇಟ್ಮೆಂಟ್, ಅಂದರೆ ಇಮೇಲ್ಗೆ ಬರುತ್ತೆ. ಇದನ್ನ ಇಮೇಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂದರೆ ಅವರ ಒಂದು ಇಮೇಲ್ ಐ ಡಿಯಲ್ಲಿ ಇರುತ್ತಲ್ಲ, ಇಲ್ಲಿ ನೀವು ಡೌನ್ಲೋಡ್ ಕೊಡಿದ ತಕ್ಷಣ ಅವರ ಒಂದು ಇಮೇಲ್ ಐ ಡಿಗೆ ಹೋಗುತ್ತೆ. ಬಟ್ ಇದನ್ನ ಮಾಡೋದು ತಪ್ಪು ಸ್ನೇಹಿತರೆ. ನೆಕ್ಸ್ಟು ಎರಡನೇದಾಗಿ ಡೌನ್ಲೋಡ್ ಸ್ಟೇಟ್ಮೆಂಟ್ ಅಂತಿರುತ್ತೆ. ಈ ಒಂದು ಡೌನ್ಲೋಡ್ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟರೆ ನೀವೇನು ಲಾಗಿನ್ ಆಗಿದ್ರೆ ನಿಮ್ಮ ಫೋನಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ವ್ಯೂ ಸ್ಟೇಟ್ಮೆಂಟ್ ಅಂತಿರುತ್ತೆ. ವ್ಯೂ ಸ್ಟೇಟ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫೋನಿಗೆ ಬರುತ್ತೆ. ಒಟ್ಟು ಇಲ್ಲಿ 2 ಆಪ್ಷನ್ ಕೂಡ ನಿಮ್ಮ ಒಂದು ಲಾಗಿನ್ ಆಗಿರುವಂಥ ನಿಮ್ಮ ಫೋನಿಗೆ ಬರುತ್ತೆ. ಬಟ್ ಫಸ್ಟ್ನೇ ಆಪ್ಷನ್ ಏನು ಇಮೇಲ್ ಸ್ಟೇಟ್ಮೆಂಟ್ ಅಂತಿದೆ, ಅದನ್ನು ನೀವೇನೋ ಕ್ಲಿಕ್ ಮಾಡಿ ಡೌನ್ಲೋಡ್ ಸ್ಟೇಟ್ಮೆಂಟ್ ಕೊಟ್ಟರೆ ಅಂದರೆ ಅದು ಕೂಡ ಅವರ ಒಂದು ಜಿಯೋ ಸಿಮ್ ಯಾರು ಫಸ್ಟ್ ಓನರ್ ಯಾರಿರ್ತಾರೆ ಅವ್ರಿಗೆ, ಅವರ ಒಂದು ಜಿಮೇಲ್ ಐ ಡಿಗೆ ಈ ಒಂದು ಕಾಲ್ ಹಿಸ್ಟ್ರಿ ಡೌನ್ಲೋಡ್ ಆಗಿ ಹೋಗಿರುತ್ತೆ. ಅದನ್ನು ಹೊರತುಪಡಿಸಿ ಇವೆರಡು ಇರುತ್ತಲ್ಲ, ಡೌನ್ಲೋಡ್ ಸ್ಟೇಟ್ಮೆಂಟ್ ಮತ್ತು ವ್ಯೂ ಸ್ಟೇಟ್ಮೆಂಟ್, ಇವೆರಡನ್ನು ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ.